ಇನ್ನು ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆಲ್ಲ ಪತ್ರ ಬರೆದಿದ್ದಾರಲ್ಲ, ಆ ವಿಚಾರ ಕೂಡ ನಿನ್ನೆ ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಚರ್ಚೆಗೆ ಬಂದಿದೆ. ತುಂಬಾ ಜನ ಸಚಿವರು ಏನು ಹೇಳಿದ್ದಾರೆ ಗೊತ್ತಾ? ಆ ಥರ ಪಡಬೇಡಿ, ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವಂತೆ ಬಹುತೇಕ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಇದು ಹೆಂಗೋ ಹೋಗಿ ಹೆಂಗೆಂಗೋ ಎತ್ತೆತ್ಲಗೋ ತಿರ್ಕೊಂಡ್ಬಿಡುತ್ತಿದ್ದು ಬೇಡ, ಏಕಾಏಕಿ ನಿರ್ಧಾರ ಬೇಡ, ಚರ್ಚೆ ಮಾಡಿ ನಿರ್ಧಾರ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಬಹುತೇಕ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಸರ್ಕಾರದ ತೀರ್ಮಾನದಿಂದ ಬೇರೆಯದ್ದೇ ಸಂದೇಶ ಹೋಗುತ್ತೆ, ಬೇರೆ ಇನ್ಯಾವುದೋ ತೀರ್ಮಾನಕ್ಕೆ ನಾವೇ ಅಡಿಪಾಯ ಹಾಕ್ಕೊಂಡಂತಾಗುತ್ತೆ, ಸಾಧಕ ಬಾಧಕವನ್ನು ನೋಡಿ ತೀರ್ಮಾನ ಕೈಗೊಳ್ಳಿ ಅಂತ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಬಹುತೇಕ ಸಚಿವರ ಸಲಹೆಗೆ ಸಿಎಂ ಸಿದ್ದರಾಮಯ್ಯ ಸಹಮತ ವ್ಯಕ್ತಪಡಿಸಿದಾರಂತೆ. ಮತ್ತೆ ಪ್ರಿಯಾಂಕ್ ಖರ್ಗೆ ಲೆಟರ್ ಬರೆದ ತಕ್ಷಣ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಯಾಕೆ ಇವರು ಟಿಪ್ಪಣಿ ಬರೀಬೇಕಾಗಿತ್ತು? ಬರೆದುಬಿಟ್ರು. ಈಗ ಸಚಿವರೆಲ್ಲ ಹೇಳಿದ್ಮೇಲೆ ಹೌದೌದು ನಿಜ ನೀವು ಹೇಳ್ತಾ ಇರೋದು, ಈ ವಿಚಾರದಲ್ಲಿ ನಿಧಾನಕ್ಕೆ ನಾವು ನಿರ್ಧಾರ ತಗೋಬೇಕು ಅಂತ. ನೋಡಿ, ಒಂದು ಇವರೇನಾದರೂ RSS ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧ ವಿಧಿಸಿದ್ದೇ ಆದರೆ, ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಆಗಿದ್ದರೆ ಅದರ ಪರಿಣಾಮಗಳು ಬೇರೆ ಬೇರೆ ರೀತಿ ಆಗುತ್ತೆ. ಗೊತ್ತಿದೆ ಅವರಿಗೆ, ಧರ್ಮಗಳ ವಿಚಾರದಲ್ಲಿ ಕೈ ಹಾಕಿದ್ರೆ ಹಿಂದೊಮ್ಮೆ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಕೈ ಹಾಕಿ 2018ರಲ್ಲಿ ಕೈ ಸುಟ್ಕೊಂಡಿರೋದು ಗೊತ್ತಿದೆ ಅವರಿಗೆ. ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿದೆ. ಸಚಿವರುಗಳು ಕೂಡ ಅದನ್ನೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ.